ಪಾಯಸ ಉದ್ದೋಡೆ ಹಾಕಿ ಎಲ್ಲ ಮಾಡಿ ಇಲ್ಲಿ ಒಪ್ಪತ್ತು ಕುಟ್ಟಿ ಅಲ್ಲೇ ಇದು ಮಾಡಿ ಅಲ್ಲಿಗೆ ಕೊಟ್ಟು ಪೂಜೆ ಮಾಡಿಸ್ತಾರೆ. 3 ಬಾರಿ ಮಾಡೋದ್ರಿಂದ ಏನೂ ತೊಂದರೆ ಆಗಲ್ಲ. ಲಕ್ಷಾಂತರ ರೂಪಾಯಿ ಕೊಟ್ಟು ಸೋರೆಸಿಸ್ಗೆ ಇಂಗ್ಲೀಷ್ ಮೆಡಿಸನ್ ಆಯುರ್ವೇದ ಮೆಡಿಸನ್ಗೆ ಹೋಗ್ತೀರಾ, ಅರ್ಥ ಆಯ್ತಾ? ಇಲ್ಲಿ ಉತ್ತದ ಮಣ್ಣು ಮತ್ತಿ ಚಕ್ಕೆ ಪುಡಿ ಪ್ರಸಾದದಿಂದನೇ 21 ದಿನಕ್ಕೆ 60ರಿಂದ 70% ವಾಸಿ ಆಗುತ್ತೆ. ಇಲ್ಲಿ ಮಾಡಬೇಕಾದಂಥ ಪದ್ಧತಿ ಏಜ್, ಸೋರಿಯಾಸಿಸ್, ಅರ್ಪಿಸ್, ಗಾಯಗಳು, ಮಚ್ಚೆಗಳು, ಉಳ್ಕಡ್ಡಿ, ಬಿಳಿಚಿಪ್ ಈ ಥರ ಚರ್ಮ ಬಾಧಿತ ಸ್ಕಿನ್ ರಿಲೇಟೆಡ್ ಚರ್ಮಕ್ಕೆ ಸಂಬಂಧಪಟ್ಟಿದ್ದು ಏನೇ ಇದ್ರೂ ಇಲ್ಲೇನು ನಾವು ದೇವಸ್ಥಾನದಲ್ಲಿ ದೇವ್ರ ಅವ್ರ ಹೆಸರಲ್ಲಿ ಪೂಜೆ ಮಾಡಿ ಉತ್ತದ ಮಣ್ಣು ಮತ್ತಿ ಪುಡಿ ಅದು ಕೊಡ್ತೀವಿ. ಎರಡೂ ಮಿಕ್ಸ್ ಮಾಡಿ ದೇವರ ಪಂಚವತಿ ಲಿಂಗಯ್ಯ ನಿಮ್ಮ ನೆಮ್ಮಿರೆ ಭಕ್ತರನ್ನು ಕಂದನಂತೆ ಕಾಯ ದೇವಾ ಸಿದ್ದಯ್ಯ ಸ್ವಾಮಿ ಬನ್ನಿಯೇ. ಆಮೇಲೆ ಬಟ್ಟೆ ಎಲ್ಲ ಬಿಚ್ಚಾಕಿ ಮನೆಯಿಂದನೇ ಮಾಡಿರ್ತೀವಲ್ವಾ, ಸುತ್ತ ಮುಳುಗೋದು ಕೈ ಮುಕ್ಕೊಂಡು 3 ಸುತ್ತು ಬಂದ್ಬಿಟ್ಟು ಆಮೇಲೆ ಇಲ್ಲೆಲ್ಲ ಪೂಜೆ ಮಾಡಿಸ್ಕೊಂಡು ಆಮೇಲೆ ಬೆಲ್ಲರ ಮಾಡ್ಕೊಂಡು ಒಪ್ಪತ್ತು ಬಿಟ್ಬಿಟ್ಟು ನೆಲದಲ್ಲಿ ಹೋದ್ರೆ ತುಂಬಾ ಒಳ್ಳೆಯದು. ಕಳಿತದೆ ಇನ್ನು ವರ್ಷಕ್ಕೆ ಮಾಡ್ತಾರೆ ಜೋರು ಮಾತ್ರ. ಜಾತ್ರೆನೂ ಆಗುತ್ತೆ, ಶಿವರಾತ್ರಿ ತಿಂಗಳು ಆಗುತ್ತೆ. ಅಯ್ಯೋ ಜನ ಮಾತ್ರ ರಸ್ಸು ಇರಲ್ಲ. ಅಂದ್ರೆ ಮುಂದಾಗ ಬರ್ತೀನಿ ಅಂದ್ರೆ 4 ಗಂಟೆ 5 ಗಂಟೆಗೆ ಬಂದ್ಬಿಟ್ಟು ಮಾಡ್ಕೊಂಡು ಹೋಗ್ಬೋದು, ಏನು ತೊಂದರೆ ಇಲ್ಲ. ತುಂಬಾ ಒಳ್ಳೇದು. ಮಕ್ಕಳಿಗಾರ ಎಷ್ಟೋ ದೇವರು ಜಾಸ್ತಿ ಇಲ್ಲಿ ಸಿಹಿ ಮಾಡ್ಕೊಂಡು ಹೋಗೋದಯ್ಯ, ಸೀನು ಮಾಡ್ಬೋದು. ಪಾಯಸ ಒಡೆ ಲಾಸ್ಟಲ್ಲಿ 3 ದಿವಸದಲ್ಲಿ ಅನ್ನ ಸಾರು ಬಾತು ಬಜ್ಜಿ ಪಾಯಸ ಉದ್ದೋಡೆ ಹಾಕಿ ಎಲ್ಲ ಮಾಡಿ ಇಲ್ಲಿ ಒಪ್ಪತ್ತು ಕುಟ್ಟಿ ಅಲ್ಲೇ ಇದು ಮಾಡಿ ಅಲ್ಲಿಗೆ ಕೊಟ್ಟು ಪೂಜೆ ಮಾಡಿಸ್ತಾರೆ. ಇಲ್ಲಿ 3ನೇ ಸಲ ಬಂದಿರೋದಯ್ಯ? ಇಲ್ಲ ಫಸ್ಟ್ನೇ ಸಲ ಬರೀ ಸಿಹಿ ಮಾತ್ರ ಮಾಡ್ಕೊಂಡು ಹೋಗೋರು. ಏನು ಆಗ್ಲಿಲ್ಲ ಅಂದ್ರೂ ಕಾಫಿ ಮಾಡ್ಕೊಂಡು ಕುಡ್ಕೊಂಡು ಹೋಗ್ಬೋದಂತೆ. ಕಾಫಿ ಬಾಳೆಹಣ್ಣು ಬಿಸ್ಕೆಟ್ ಎಲ್ಲ ತಿನ್ಕೊಂಡು ಹೋಗ್ಬೋದಂತೆ. ಏನು ಮಾಡ್ಕೊಂಡು ಹಪ್ಪಳ ಎಣ್ಗಾಕೊಂಡು ನಿಮ್ಗೆ ಬೇಕು ಹೋದ್ರೆ ಅದೇ ಶಿವ ಅಂತ ಒಪ್ಪತ್ತು ಬಿಟ್ಟು ತಡ್ತಾರೆ. ಎದುರುಗಡೆ ಇದೆಯಲ್ಲ ಮಾದೇಶ್ವರ ದೇವಸ್ಥಾನ, ಪಕ್ಕದವ್ರು ಕಂದೆಗಾಲ ಅಂತ ಇದೆ ನಮ್ಮದು, ಅದು ಕಂದಳ್ಳಿ ಅಂತ ಇತ್ತಂತೆ. ಆಗೊಂದು ಪಾಪು ಸತ್ತೋದ ಮೇಲೆ ಯಾರೋ ಋಷಿಮುನಿಗೆ ಹೇಳಿದ್ದು ಮಾದೇಶ್ವರನ ಬೆಟ್ಟಕ್ಕೆ ಹೋಗಿ ತೀರ್ಥ ಹಾಕ್ಸ್ಕೊ ಬನ್ನಿ ಅಂದಾಗ ಅಲ್ಲಿ ಅಲ್ಗೋಕ್ಕಾಗಲ್ಲ ಅಂದಾಗ ಮತ್ಕಾಳೇಶ್ವರನ ದೇವಸ್ಥಾನದಲ್ಲಿ 20 ಲಾಭ ಹಾಕಿದ್ರೆ ಆ ಮಾದಪ್ಪ ಅಂತ ಅದು ಪ್ರೋಷ್ಠೆ ಮಾಡೋದು ಮಕ್ಕಳು ಮಾದೇಶ್ವರ ಅಂತ ಕರೀತಾರೆ. ಇದೇನು ಪುಣ್ಯಕ್ಷರ ಮತ್ತಿತಾಳೇಶ್ವರ ಅಂತ ಏನಿದೆ, ಇದು ನಾಗರ ಸಂಬಂಧ, ನಾಗರ ವಿಚಾರಕ್ಕೆ ಸಂಬಂಧ ಅಂತ ದೇವಸ್ಥಾನ. ನಾಗರ ಸಂಬಂಧಕ್ಕೆ ಏನು ಇದು ವಿಚಾರ ಅಂದರೆ ಸೋರಿಸಿಸ್ ಚರ್ಮ ರೋಗಗಳು ಆಯಿತಾ, ಅರ್ಪಿಸ್, ನಾಗಶುತ್ತುಗಳು ಮತ್ತು ವೈಟ್ ಪ್ಯಾಚಸ್ಗಳು. ವೈಟ್ ಪ್ಯಾಚಸಲ್ಲಿ 2 ವಿಧ ಬರ್ತವೆ. ಒಂದು ವಂಶ ಪರಂಪರೆ ಆದಂಥ ವೈಟ್ ಪ್ಯಾಚಸ್ ಆದರೆ ಖಂಡಿತ ಹೋಗಲ್ಲ. ನಾರ್ಮಲ್ ವೈಟ್ ಪ್ಯಾಚಸ್ ಆದರೆ ಹೋಗುತ್ತೆ, ತುಂಬ ಲೇಟ್ ಆಗುತ್ತೆ. ಆದರೆ ಸೋರಿಸಿಸ್ ಚರ್ಮ ರೋಗಗಳು ಕೆಂಪು ಗುಳ್ಳೆ ರೀತಿ ಬಂದು ಅದು ಕೆರೆತ ಒಟ್ಟು ಯಾವ್ಯಾವ ಒಟ್ಟಲ್ಲಿ ಬರುತ್ತೆ, ಕೆರೆತ ಬಂದಾಗ ಒಟ್ಟು ಬರುತ್ತೆ, ಅದು ಯಾವುದೇ ಚರ್ಮ ರೋಗ ಆದರೂ ಸಂಪೂರ್ಣ ಗುಣಮುಖ ಆಗುತ್ತೆ. ಇದು ಮತ್ತಿತಾಳೇಶ್ವರ ಸ್ವಾಮಿ ಟೆಂಪಲಲ್ಲಿ ಇದು ಚರ್ಮ ರೋಗದ ದೇವಸ್ಥಾನ. ಇದು ಸುಬ್ರಹ್ಮಣ್ಯ ಸ್ವಾಮಿ ಮತ್ತಿ ಮರ ಅನ್ನೋ ಒಂದು ಮರದೊಳಗೆ ಉದ್ಭವವಾದಂಥ ಸ್ವಾಮಿ ಮತ್ತಿತಾಳೇಶ್ವರ ಅಂತ. ಚರ್ಮ ಬಾಧೆಗಳು ಚರ್ಮ ರೋಗಗಳು ಅಲ್ಲದೆ ಸಂತಾನಕ್ಕೆ ಯೋಗ್ಯವಾದಂಥ ದೇವಸ್ಥಾನ, ಸಂತಾನ ಲಗ್ನಕ್ಕೆ ಯೋಗ್ಯವಾದಂಥ ದೇವಸ್ಥಾನ. ಏನಪ್ಪ ಇದೆಲ್ಲ ಅಂದರೆ ಚರ್ಮ ಬಾಧೆ ಆಗಿರೋರು ಎಲ್ಲೂ ವಾಸಿ ಆಗಲ್ಲ. ಅರ್ಪಿಸ್ ಸೋರೆಸಿಸ್ ಅಂತ ನಾವೇನು ಆಗೋದೇ ಇಲ್ಲ ಅಂತ ಬರ್ಕೊಟ್ಬಿಡ್ತಾರೆ. ಅಂಥವು ಸುಮಾರು ಕೇಸಸ್ಗಳು ದೇವಸ್ಥಾನದಲ್ಲಿ ಉತ್ತದ ಮಣ್ಣು ಮತ್ತಿ ಚಕ್ಕೆ ಪುಡಿ ಸಂಪೇತವಾಗಿ ಗುಣಮುಖ ಆಗದೆ ಇಲ್ಲಿ ಯಾವುದೇ ಥರದ್ದು ಏನೂ ಮಾಡಲ್ಲ. ಉತ್ತದ ಮಣ್ಣು ಕೊಡ್ತಾರೆ, ಮತ್ತಿ ಚಕ್ಕೆ ಪುಡಿ ಕೊಡ್ತಾರೆ, ನೀವೇ ಕಲಿಸ್ಕೊಂಡು ಹಚ್ಚಿ ಅಂತ ಬಿಡ್ತಾರೆ. ನಿಮಗೆ 7 ದಿನಕ್ಕೂ ರಿಸಲ್ಟ್ ಗೊತ್ತಾಗ್ತಾ ಬರ್ತದೆ. ಇದು ಬಂದು ಮತ್ತಿತಾಳೇಶ್ವರ ಮಳವಳ್ಳಿ ತಾಲೂಕು ಕಲಬಡನಹಳ್ಳಿ ಗ್ರಾಮ ಆಯಿತಾ, ಮಂಡ್ಯ ಜಿಲ್ಲೆ. ಇದಕ್ಕೆ ಬಸ್ ರೂಟ್ ಬಂದು ಇದು ಪ್ರತಿನಿತ್ಯ ಪೂಜೆ ನಡೀತದೆ. ಭಾನುವಾರ ಗುರುವಾರ ಆದರೆ ಬೆಳಗಿನ ಜಾವ 4ರಿಂದ ಸಂಜೆ 6 ಗಂಟೆ ಮಧ್ಯೆ ಬಾಗಿಲು ಹಾಕಲ್ಲ. ಭಾನುವಾರ ಮತ್ತು ಗುರುವಾರ. ನೀವು ಸೋಮವಾರ ಮಂಗಳವಾರ ಬುಧವಾರ ಶುಕ್ರವಾರ ಶನಿವಾರ ಬಂದರೆ
ಬೆಳಗಿನ ಜಾವ 7:30ಯಿಂದ ಸಂಜೆ 5 ತನಕ ಪ್ರತಿನಿತ್ಯ ಪೂಜೆ ನಡೀತಿರುತ್ತೆ. ಅರ್ಥ ಆಯ್ತಾ? ಸೋಮವಾರ, ಮಂಗಳವಾರ, ಬುಧವಾರ, ಶುಕ್ರವಾರ, ಶನಿವಾರ 7ರಿಂದ 5. ಭಾನುವಾರ, ಗುರುವಾರ ಬಂದರೆ ಬೆಳಗಿನ ಜಾವ 4 ಗಂಟೆಯಿಂದ ಸಂಜೆ 6 ಗಂಟೆ ಗಂಟ ದೇವಸ್ಥಾನ ಓಪನ್ ಆಗಿರುತ್ತೆ. ಬನ್ನಿ. ಚರ್ಮರೋಗ, ಎಷ್ಟು ಚರ್ಮರೋಗ ಅದು ಬ್ಲ್ಯಾಕ್ ಆಗ್ತಾ ಹೋಗ್ತದೆ, ಎಲ್ಲೂ ಕಡಿಮೆ ಆಗೋಲ್ಲ ಅನ್ನೋಕ್ಕೆ ಈ ಸನ್ನಿಧಿಲಿ ನಿಜಮುಖವಾಗಿ ಗುಣಮುಖ ಆಗುತ್ತೆ. ಅರ್ಚಕರು ಬಂದು ನಾಗಲಿಂಗಪ್ಪವರು ಅಂತ ಅವ್ರ ತಮ್ಮನ ಮಕ್ಕಳು ಇಲ್ಲಿ ನಾವೆಲ್ಲ ಪೂಜೆ ಮಾಡೋರು. ನಮ್ಮ ನಂಬರ್ ಬಂದು ಮಂಜುನಾಥ್ ಅಂತ 97 41 20 41 28. ನೀವು ಯಾವ ಟೈಮಲ್ಲಾದ್ರೂ ಫೋನ್ ಮಾಡಿ ನಿಮ್ಮ ಸಮಸ್ಯೆ ಏನಿದೆ ಬನ್ನಿ. ದೇವಸ್ಥಾನಕ್ಕೆ ಒಂದು 3 ಬಾರಿ ಮಾಡೋದ್ರಿಂದ ಏನೂ ತೊಂದರೆ ಆಗೋಲ್ಲ. ಲಕ್ಷಾಂತರ ರೂಪಾಯಿ ಕೊಟ್ಟು ಸೋರೆಸಿಸ್ಗೆ ಇಂಗ್ಲೀಷ್ ಮೆಡಿಸನ್, ಆಯುರ್ವೇದ ಮೆಡಿಸನ್ಗೆ ಹೋಗ್ತೀರಾ. ಅರ್ಥ ಆಯ್ತಾ? ಇಲ್ಲಿ ಉತ್ತಮ ಮಣ್ಣು ಮತ್ತಿ ಚಕ್ಕೆ ಪುಡಿ ಪ್ರಸಾದದಿಂದನೇ 21 ದಿನಕ್ಕೆ 60ರಿಂದ 70% ವಾಸಿ ಆಗುತ್ತೆ. ಇಲ್ಲಿ ಮಾಡಬೇಕಾದಂಥ ಪದ್ಧತಿ, ಮೊದಲನೇ ಕೊಳದಲ್ಲಿ ನೀರು ಹಾಕೊಬಂದು ಇಲ್ಲಿ ಉಳ್ಸೇವೆ ಮಾಡಿ, ಇಲ್ಲೊಂದು ಕೊಳ ಇದೆ, ದೊಡ್ಡ ಕೊಳ, ಆ ಕೊಳದಲ್ಲಿ ಸ್ನಾನ ಮಾಡಿಕೊಂಡು ನಾಗರಕಲ್ಲಿಗೆ ತನಿ ಎರ್ಕೊಂಡು ನಂತರ ದೇವಸ್ಥಾನಕ್ಕೆ ಬರತಕ್ಕದ್ದು ಇದು ಪದ್ಧತಿ. ಫಸ್ಟು 1 ಬಾರಿ ಬರ್ಬೋದು, 2ನೇ ಬಾರಿ ಏನೂ ಇಲ್ಲ, 3ನೇ ಬಾರಿ ಬರ್ತಿದ್ರಲ್ಲ ಆಗ ಈ ಪದ್ಧತಿ ಪ್ರಕಾರ ಮಾಡತಕ್ಕದ್ದು. ಫಸ್ಟ್ನೇ ಬಾರಿ ನೀವು ಮನೇಲೇ ಸ್ನಾನ ಮಾಡ್ಕೊಬಂದರೂ ಯಾವುದೇ ತೊಂದರೆ ಇಲ್ಲ. ಯಾಕೆಂದರೆ ದೇವಸ್ಥಾನದ ಬಗ್ಗೆ ನಿಮಗೂ ಗೊತ್ತಿಲ್ಲ, ಏನಾಗದೆ ಅಂತ ನಮಗೂ ಗೊತ್ತಿಲ್ಲ. ಆದರೆ 3ನೇ ಬಾರಿ ಇಲ್ಲೇ ಸ್ನಾನ ಮಾಡಿದ್ರೆ ಸ್ವಾಮಿಗೆ ಒಂದು ಅರಿವಾಗುತ್ತೆ. ನೀವು ಯಾವಾಗ ನೆಲದ ಮೇಲೆ ಊಟ ಮಾಡ್ತೀರಾ, ಭೂಮಿ ತಾಯಿ ಮೇಲೆ ಯಾವತ್ತೂ ಊಟ ಮಾಡ್ತೀರಾ, ಸ್ವಾಮಿ ಇರೋದು ಭೂಮಿ ತಾಯಿ ಮೇಲೆ, ಆದ್ದರಿಂದ ಸಂಪೂರ್ಣ ಗುಣಮುಖ ಆಗ್ತಾರೆ. ಓಂ ಗುರುಭ್ಯೋ ನಮಃ. ಒಳ್ಳೆದಾಗಲಿ. ನಿಮ್ಮ ಹೆಸರು? ಮಂಜುನಾಥ್ ಅಂತ ನಮ್ಮ ಹೆಸರು. ನಿಮಗೆ 2 ಥರ ಬಸ್ ವ್ಯವಸ್ಥೆ ಇದೆ. ಡೈರೆಕ್ಟ್ ವೆಹಿಕಲ್ ಮುಖಾಂತರ ಬರ್ತೀನಿ ಅಂದರೆ ಬೆಂಗಳೂರಿನ ಕಡೆಯಿಂದ ಬಂದರೆ ಮದ್ದೂರು, KM ದೊಡ್ಡಿ, ನೆನ್ಮಕ್ನಳ್ಳಿಯಲ್ಲಿ ಹೆಬ್ಬಾಗ್ಲು ಬತ್ತಿತಾಳೇಶ್ವರ ಸ್ವಾಮಿ ಹೆಬ್ಬಾಗ್ಲು ಅಂತಿದೆ, ಅಲ್ಲಿ ಒಳಗಡೆ ತೊಗೊಳ್ಳಿ, ಅಲ್ಲಿಂದ 4 ಕಿಲೋಮೀಟ್ರು. ಕನಕಪುರ ಮಾರ್ಗವಾಗಿ ಬರ್ತೀನಿ ಅಂದರೆ ಕನಕಪುರ, ಸಾತ್ನೂರು, ಅಲ್ಗೂರು, ಆಡ್ಲಿಯಿಂದ ಮುಂದೆ ಅಂಚದೊಡ್ಡಿ ಗೇಟ್ ಅಂತ ಇದೆ, ಅಲ್ಲಿ ಎಡಕ್ಕೆ ತಗೊಂಡ್ರೆ ನೀವು ಅಲ್ಲಿಂದ 4 ಕಿಲೋಮೀಟ್ರು ಮಳವಳ್ಳಿ ಸೆಂಟ್ರ್ ಆಗುತ್ತೆ. ಬಸ್ಸಲ್ಲಿ ಬರೋರಿಗೆಲ್ಲ ಮಳವಳ್ಳಿ ಸೆಂಟ್ರು. ಅಲ್ಲಿ ಮಳವಳ್ಳಿಲಿ ಇಳ್ಕೊಂಡು ಆಟೋಗಳ ವ್ಯವಸ್ಥೆ ಇದೆ, ಪ್ರತಿ ನಿಮಿಷಕ್ಕೂ ಆಟೋ ಬರ್ತಾರೆ. ಅಲ್ಲಿಂದ ಬನ್ನಿ, ಒಳ್ಳೆದಾಗಲಿ. ಬನ್ನಿ. ಒಂದು ಯಾವುದೇ ಸೋರೆಸಿಸ್ ಇದ್ದರೂ ಹೆದರಬೇಡಿ, ಆಯಿತಾ? ಧೈರ್ಯ ತಗೊಂಡು ಬನ್ನಿ. ಇಲ್ಲಿ 21 ದಿನ ಮಾಡಿ, ಒಳ್ಳೆದಾಗಲಿ. ಗುರುಪೇರು. ಥ್ಯಾಂಕ್ ಯು. ಕ್ಷೇತ್ರ ಶ್ರೀ ಮತ್ತಿತಾಳೇಶ್ವರ ಸ್ವಾಮಿ ಅಂತ ಮೂಲತಃ ಸುಬ್ರಹ್ಮಣ್ಯ ದೇವರು. ಭಾನುವಾರ, ಗುರುವಾರ ವಿಶೇಷ ದಿನ ಪೂಜೆ ಇರುತ್ತೆ. ವರ್ಷದಲ್ಲಿ 365 ದಿನನೂ ಪೂಜೆ ಇರುತ್ತೆ. ವಿಶೇಷ ಭಾನುವಾರ, ಗುರುವಾರ. ಇಲ್ಲಿ ಈಶಾನ್ಯ ದಕ್ಷಿಣದಲ್ಲಿರೋ ಕೊಳದಲ್ಲಿ ತೀರ್ಥ ಪ್ರೋಕ್ಷಣೆ ಮಾಡಿಕೊಂಡು ಈಶಾನ್ಯದಲ್ಲಿರುವಂಥ ಕಟ್ಟೆಯಲ್ಲಿ ಸ್ನಾನ ಮಾಡಿ 9 ನಾಗರಕಲ್ಲಿಗೆ ತನಿ ಎರೆದು ಪೂಜೆ ಮಾಡಿ ಒಳಗಡೆ ಬಂದು ದೇವ್ರ ದರ್ಶನ ಮಾಡಿ ಇಲ್ಲಿ ಸಿಗುವಂಥ ಉತ್ತದ ಮಣ್ಣು ಮತ್ತಿ ಪುಡಿನ ತಗೊಂಡು ಸೋರಿಯಾಸಿಸ್, ಅರ್ಪಿಸು, ಗಾಯಗಳು, ಮಚ್ಚೆಗಳು, ಉಳ್ಕಂಡಿ, ಬಿಳ್ಚಿ, ಪೈತರ, ಚರ್ಮ ಬಾಧಿತ, ಸ್ಕಿನ್ ರಿಲೇಟೆಡ್, ಚರ್ಮಕ್ಕೆ ಸಂಬಂಧಪಟ್ಟಿದ್ದು ಏನೇ ಇದ್ರೂ ಇಲ್ಲೇನು ನಾವು ದೇವಸ್ಥಾನದಲ್ಲಿ ಅವ್ರ ಹೆಸರಲ್ಲಿ ಪೂಜೆ ಮಾಡಿ ಉತ್ತದ ಮಣ್ಣು ಮತ್ತಿ ಪುಡಿ ಅದು ಕೊಡ್ತೀವಿ. ಎರಡೂ ಮಿಕ್ಸ್ ಮಾಡಿ ಕೊಬ್ಬರಿ ಎಣ್ಣೆಯಲ್ಲಿ ಚರ್ಮದ ಮೇಲೆ ಲೇಪನ ಮಾಡಿ ರಾತ್ರಿ ಮಲಗಬೇಕಾದ್ರೆ ಬೆಳಗ್ಗೆ ಎದ್ದು ಕಡಲೆ ಹಿಟ್ಟು ತೊಳೆಯುವುದರಿಂದ ಯಾವುದೇ ರೀತಿಯ ಚರ್ಮ ಕಾಯಿಲೆಗಳು ನಿವಾರಣೆ ಆಗುತ್ತದೆ ಅನ್ನೋದು ವಿಶೇಷ. ಇಲ್ಲೇ ಬಂದು ಸ್ನಾನ ಮಾಡಿ ಮಡಿಯಿಂದ ಅಡುಗೆ ಮಾಡಿ ಅನ್ನ, ಸಾಂಬಾರು, ಪಾಯಸ, ವಡೆ ಈ ಥರ ಏನಾದರೂ ಅಡುಗೆ ಮಾಡಿ ನೆಲೋಪತ್ತು ಅಂದರೆ ಬಾಳೆ ಎಲೆ, ತಟ್ಟೆ, ಪೇಪರ್ ಪ್ಲೇಟು, ಪೇಪರ್ ಏನೂ ಯೂಸ್ ಮಾಡ್ತೇನೆ, ತಟ್ಟೆ ಏನೂ ಯೂಸ್ ಮಾಡ್ತೇನೆ. ನೆಲದ ಮೇಲೆ ಏನು ಅಡುಗೆ ಮಾಡಿರ್ತೀರ ಪ್ರಸಾದನ ಸೇವನೆ ಮಾಡೋದ್ರಿಂದ, ನೆಲೋಪತ್ತು ಮಾಡೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ. ಚರ್ಮದ ಕಾಯಿಲೆಗಳೆಲ್ಲ ನಿವಾರಣೆ ಆಗುತ್ತೆ. ನಾಗೇಶ್. ಆಗ ಹಸೆ ಎಲ್ಲ ಬಿಟ್ಬಿಡ್ತಿದ್ರಲ್ಲ, ಅದು ಸಂಜೆ ಗಂಟೆ ಬಂದು ಆ ಮತ್ತಿ ಮರದ ತಾಳ ಬಂದು ನಿಂತ್ಕೊಬಿಡ್ತಿತ್ತು. ನಿಂತ್ಕೊಂಡಾಗ ಏನಾಗಿತ್ತು, ತಾನೇ ಹಾಲು ಅದಾಗಿದ್ದು ಅದೇ ಬೀಳ್ತಿತ್ತಲ್ಲ. ಆಗೇನು ಮಾಡ್ತೋ, ಇದು ಏನೋ ಒಂದು ಗೌಡ್ರು ಕಲ್ಸಲ್ಲಿ ಹೋಗಿ ಅವ್ನು ಕಾಡ್ತಿತ್ತು, ಹಿಂಗೆ ದೇವ್ರದೇ ಅಂತ. ಆಗ ಈ ಒಣಗ್ನಳ್ಳಿ ಮಾಡ್ತಿದ್ದ ಬೀಜಿಪುರಕ್ಕೆ ಮಂಡ್ಯ ಸ್ವಾಮಿಯವ್ರು ಹೋಗ್ಬೇಕಾದ್ರೆ ತಂಗೊಳಗೆ ಅಂದ್ರೆ ತಂಗಕ್ಕೆ ಆ ಉತ್ತದ ಮೇಲೆ ಮಲಿಕೋತಾರೆ. ಅವರ ಬಲಗಿವಿ ಸೋರ್ತಾ ಇರುತ್ತೆ, ಬಲಗಿವಿ ಸೋರ್ತಿರ್ಬೇಕಾದ್ರೆ ಏನೋ ಉತ್ತದಲ್ಲಿ ಒಳಗಡೆ ಇರುವಂಥ ಸುಬ್ರಹ್ಮಣ್ಯ ಸ್ವಾಮಿ ಅಂದ್ರೆ ಸರ್ಪ, ಅದನ್ನ ನೆಕ್ತಾಗ
ಅದು ವಾಸಿ ಆಗ್ತದೆ. ಆಗೇನು ಮಾಡುತ್ತೆ, ಕಲಿಯುಗದಲ್ಲಿ ಚರ್ಮರೋಗದವರು ಬರ್ತಾರೆ, ನೀನು ಐಕ್ಯನಾಗು ಅಂದಾಗ ಅಲ್ಲೇ ಸ್ವಾಮಿ ಐಕ್ಯನಾಗ್ತಾನೆ. ಆ ಮತ್ತಿ ಮರದ ಹೆಸರು, ಅಲ್ಲಿ ತಾಳಲಾಗಿರುವಂಥ ಸರ್ಪದ ಹೆಸರು ಸುಬ್ರಹ್ಮಣ್ಯೇಶ್ವರ ಅಂತ, ಮನೆ ಸುಬ್ರಹ್ಮಣ್ಯೇಶ್ವರ ಅಂತ ಈ ದೇವರ ಹೆಸರು. ಮತ್ತಿ ಮರದ ತಾಳಲ್ಲಿ ಉದ್ಭವ ಆಯ್ತಲ್ಲ ಸುಬ್ರಹ್ಮಣ್ಯ ಸ್ವಾಮಿ, ಅದಕ್ಕೆ ಮತ್ತಿ ತಾಳೇಶ್ವರ ಅಂತ ಬಂದಿರೋದು. ಇದು ಸೋರೆಸಿಸ್ ಚರ್ಮ ರೋಗಕ್ಕೆ ಮೇನ್ ದೇವಸ್ಥಾನ. ಅರ್ಥ ಆಯ್ತಾ? ಇದು ಸೋರೆಸಿಸ್ ಚರ್ಮ ರೋಗಕ್ಕೆ ಮೇನ್ ದೇವಸ್ಥಾನ. ವಾರ ಒಪ್ಪತ್ತಿಗೆ ನಿಮ್ಮ ಮಗನಿಗೆ ಗೊತ್ತಾಗ್ತವೆ ನಿಮಗೆ ಚರ್ಮ ರೂಪಿಸು ಏನು ಹೆಂಗಾಗ್ತು, ಒಂದು ವಾರ ಬಂದು ಹೆಂಗಾಯ್ತು, 2ನೇ ವಾರ ಹೆಂಗಾಯ್ತು, 3ನೇ ವಾರ ಯಾವ ರೀತಿ ಮಾಡಿದ್ರಿಂದ ನಿಮ್ಮ ಫ್ಯಾಮಿಲಿಗೆ ಆಗಲಿ ಗೊತ್ತಾಗ್ತದೆ. ಈ ದೇವರು ಇರೋದು ಅಷ್ಟೇ, ಕೆಳಗಡೆ ಇದೆಯಲ್ಲ ಇಷ್ಟೇ. ಪಾನ್ ಬಟ್ಲಿಗೂ ದೇವ್ರಿಗೂ ಟೆಚ್ಚೇ ಇಲ್ಲ. ಈಗೇನು ನಮ್ಮ ಸುತ್ತ ಪಾನ್ ಬಟ್ಲಿದೆ, ಅದಕ್ಕೆ ಟೆಚ್ಚಿಲ್ಲ. ಆಮೇಲೆ ಸ್ವಾಮಿಗೆ ಆಕಾರ ಇಲ್ಲ, ಈ ದೇವ್ರಿಗೆ ಆಕಾರ ಇಲ್ಲ. ನಾವು ಈ ಬುದ್ಧಿ ಹಾಕಿದ್ರೆ ಮಾತ್ರ ಆಕಾರದಲ್ಲಿ ನೋಡ್ಬೋದು ಹೊರತು ನೀವು ನೋಡಿದ್ರೆ ಈ ಗುಡ್ಕಲ್ಲಿ ಹೇಗೆ ಸಿಗುತ್ತೆ ಅದರಲ್ಲೂ ತುರ್ತುರಿನೇ ಸಿಗುತ್ತೆ ಸ್ವಾಮಿ. ಇಲ್ಲೆಲ್ಲ ಹೊಡ್ಕೊಂಡಿದ್ದಾನೆ, ಅಲ್ಲ ಈ ನತ್ತಿಲಿ ಹೊಡ್ಕೊಂಡಿದ್ದಾರೆ ನೋಡಿ, ಬೇಕಾದ್ರೆ ನತ್ತಿಲೇ ಕಾಣುತ್ತೆ ನೋಡಿ, ಇದೆಲ್ಲ ಹೊಡ್ಕೊಂಡಿರೋದು. ಬೆನ್ನೆಲ್ಲ ಚುಮ್ ಚುಮ್ ಮಚ್ಚೆ. ಈ ಚರ್ಮ ರೋಗದವ್ರು ಹೆಂಗಿದೆ ಎಲ್ಲ ಸ್ವಾಮಿ ಇರೋದು. ಸ್ವಾಮಿಗೂ ಹೆಚ್ಚಿಲ್ಲ. ಅರ್ಥಾಯ್ತಾ? ಇದೇ ಮೇನ್ ಸುಬ್ರಹ್ಮಣ್ಯ ತಾಳೇಶ್ವರ. ಎಂತ ಚರ್ಮ ರೋಗ ವಾಸಿ ಆಗಲ್ಲ ಅಂದ್ರೆ ಈ ಸನ್ನಿಧಿಯಲ್ಲಿ ವಾಸಿ ಆಗುತ್ತೆ. ಈ ಸನ್ನಿಧಿಯಲ್ಲಿ ವಾಸಿ ಆಗುತ್ತೆ. ನಾವು ಪ್ರಥಮವಾಗಿ ಏನ್ ನಿಮ್ಗೆ ಮೊದಲೇ ಕೊಡದಲ್ಲಿ ನೀರು ಹಾಕೋ ಬಂದು ಉಳ್ಸೇವೆಲ್ಲ ಮಾಡಿಸಿ ದೊಡ್ಡ ಕಟ್ಟ ಸ್ನಾನ ಮಾಡಿಸಿ ನಾಗರಿಕರು ತನಿಯರ್ದು. ಈಗ ನೀವು 3ನೇ ವಾರ ಹೆಂಗೆ ಅಡುಗೆ ಮಾಡ್ಕೊ ಊಟ ಮಾಡ್ತೀವಿ. ಇವತ್ತು ಭಾನುವಾರ ಸೋಮವಾರ ಮಂಗಳವಾರ ಬುಧವಾರ ಗುರುವಾರ ಎಷ್ಟು 7 ದಿನ ತುಂಬ ಅವ್ರು ಒಂಚೂರು ಮಚ್ಚೆ ಕಾಣಲ್ಲ, ಸೋರೆಸ್ ಯಾವುದೇ ಮೂಲೆಯಲ್ಲೂ ಬರಲ್ಲ. ಆಮೇಲೆ ಇನ್ನೊಂದು ಏನು ಅಂದ್ರೆ ಅವ್ನು ವಂಶ ಇರೋ ಗಂಟು ಬರಲ್ಲ. ಇದು ಚರ್ಮರೋಗ. ಚರ್ಮರೋಗ ಏನಕ್ಕೆ ಬರುತ್ತೆ ಅಂದ್ರೆ ಸರ್ಪದ ಒಂದು ಸಂಕೇತ ಚರ್ಮರೋಗ. ಶಿವನಿಗೆ ಚರ್ಮರೋಗ ಬರಲ್ಲ. ಮೃತ್ಯುಂಜಯ ಜಪ ಅಂದ್ರೆ ಮೃತ್ಯುಂಜಯ ಆರೋಗ್ಯ ಐಶ್ವರ್ಯ, ಆರೋಗ್ಯಕ್ಕೆ ಕೇಳೋದು ಶಿವನ. ಅರ್ಥ ಆಯ್ತಾ? ಸೋರೆಸಿಸ್ ಬರೋದು ಸುಬ್ರಹ್ಮಣ್ಯಂಗೆ ಉಂಟಾದ್ರೆ ಮಾತ್ರ. ಸುಬ್ರಹ್ಮಣ್ಯನ್ಗೆ ಏನಂದ್ರೆ ಒಂದು ಸರ್ಪಕೆಯಿಂದ ನಮ್ಗೆ 7 ಜನ್ಮದಲ್ಲಿ ತೊಂದರೆ ಆದ್ರೆ ಮಾತ್ರ ಈ ಚರ್ಮ ಬಾಧೆಗಳು ಅಂದ್ರೆ ಸಿಗಾಕೋದು. ಯಾಕೆ 7 ದೋಷಗಳು 7 ಜನ್ಮದಲ್ಲಿ ಇರ್ತವೆ. ಮಾತೃದೋಷ, ದೋಷ, ಸರ್ಪದೋಷ, ನಾಟಕ ದೋಷ ಎಲ್ಲ ಇರ್ತವೆ. ಆದ್ರಿಂದ ನಾವು ಏನನ್ನ ಪಡ್ಕೊಂಡ್ಬಂದಿರ್ತೀವಿ ಅಂದ್ರೆ ಈ ಸೋರೆಸಿಸ್ ಏನು ಅಂದ್ರೆ ಒಂದು ಕೆಂಪು ಗುಳ್ಳೆ ರೀತಿ ಬರುವಂತಹದ್ದು. ಇದು ನಾವು ನೋಡಿದ್ರೆ ಇಂಗ್ಲೀಷಲ್ಲಿ ಏನಾರ ನಾವು ಇಂಗ್ಲೀಷಲ್ಲಿ ಮಾಡಿಸಿದ್ರೆ ಜಾಸ್ತಿ ಆಗ್ತಾ ಹೋಗುತ್ತೆ, ದಿನೇ ಜಾಸ್ತಿ ಆಗ್ತಾ ಹೋಗುತ್ತೆ. ಆಗ ಎಲ್ಲೂ ಗೊತ್ತಾಗ್ತಂದ್ರೆ ಯಾವ್ದಾದ್ರು ಮುಖಾಂತರ ಈ ದೇವಸ್ಥಾನ ಗೊತ್ತಾಗುತ್ತೆ. ದೇವಸ್ಥಾನ ಗೊತ್ತಾದ್ರೂ ನಾವು ಅಲ್ಲೇ ಒಂದು ತಪ್ಪಕಾಣಿಕೆ ಕಟ್ಬಿಟ್ಟು ನಮ್ಗೆ ಬರೋಕ್ಕೆ ಟೈಮ್ ಇಲ್ಲ ಅಂದ್ರೂ ಅಲ್ಲೇ ವಾಸ ಆಯ್ತಿರುತ್ತೆ. ಆದರೆ ಬರಬೇಕು. ನಾವು ಬರೋಕ್ಕೆ ಆಗಲಿಲ್ಲ ಅಂದರೆ 3 ತಿಂಗಳ ಗಂಟೆ ಟೈಮ್ ಉಂಟು. 3 ತಿಂಗಳಲ್ಲೂ ಬರಲಿಲ್ಲ ಅಂದರೆ ಅದ್ರ 2ರಷ್ಟು ಅನುಭವಿಸ್ತೀವಿ. ಆ ಮಟ್ಟಿಗೆ ಈ ಸ್ವಾಮಿ ಇದಿರೋದು ಸುಬ್ರಹ್ಮಣ್ಯ ಸ್ವಾಮಿ. ಇಷ್ಟೇ. ಇದು ಮುಜರಾಯಿ ಟೆಂಪಲ್. ಮುಜರಾಯಿ ಟೆಂಪಲ್ ಇದು. ನಾವು ಅಂದರೆ ನಂದು 4ನೇ ತಲೆಮಾರಿಂದ 5ನೇ ತಲೆಮಾರು ನಂದು. ಇದು ನಮಗೆ ಗೊತ್ತಿಲ್ಲ ಮುಜರಾಯಿ ಆಗಿರೋದು. ಆಗಿಂದು ಮುಜರಾಯಿ ಇದು. ಆಯ್ತಾ? ಎಷ್ಟೇ ಮಳೆ ಹೋದ್ರೂ ಎಷ್ಟೇ ಗಾಳಿ ಬಂದ್ರೂ ಅಲ್ಲೇ ನೀವೆಲ್ಲ ಅಡುಗೆ ಮಾಡಿದ್ದೀರಾ ಯಾವ ಸ್ಥಳದಲ್ಲಿ ಅಲ್ಲೇ ನೆಲಪತ್ತು ಮಾಡಬೇಕು. ಅರ್ಥ ಆಯ್ತಾ? ಇದು ಪದ್ಧತಿ. ನೀವು ಎಷ್ಟು ಹಾಕಿದ್ರು ಸ್ವಾಮಿಗೆ ತೃಪ್ತಿ ಆಗೋಲ್ಲ. ಅರ್ಥ ಆಯ್ತಾ? ತೃಪ್ತಿ ಆಗೋದು ಒಂದೇ ನೆಲಪತ್ತು. ನೆಲದ ಮೇಲೆ ಎಂತೆ ಶ್ರೀಮಂತನಾದ್ರೂ ಎಷ್ಟೇ ಕೋಟಿ ಬಡ್ಗಿದ್ರು ಈ ಸನ್ನಿಧಿ ನೆಲಪತ್ತು ಮಾಡಿದ್ರೆ ಚರ್ಮ ರೋಗ ವಾಸಿ ಆಗೋದು. ಅರ್ಥ ಆಯ್ತಾ? ಏನಕ್ಕೆ ಅಂದರೆ ಆ ಕೊಳದಲ್ಲಿ ಬಟ್ಟೆ ಒಗಿತಿರ್ತಾರೆ, ಅತ್ತಗೆ ಸ್ನಾನ ಮಾಡೋ ಸಾಂಬೆಲ್ಲ ಆಗಿರ್ತಾರೆ. ಈ ಕೊಳದಲ್ಲಿ ನೀರು ಮುಳುಗ್ಬೇಕಪ್ಪ ಅಂದ್ರೆ ಸಾಕು ಚರ್ಮ ರೋಗ ಜಾಸ್ತಿ ಆಗ್ತದೆ ಅಂತ. ಅಸಹ್ಯ ಮೊಖನೇ ಎತ್ಕೊಂಡಿಲ್ಲ. ಎಂತ ಅಭಿಷಲ್ಲ ಆದ್ರೂ ಸ್ವಾಮಿ ಇರೋದೇ ಇದರಲ್ಲಿ ಗಲೀಜಲ್ಲಿ. ಅರ್ಥ ಆಯ್ತಾ? ಗಲೀಜಲ್ಲಿ ನಾವು ಎಷ್ಟು ಗಲೀಜಲ್ಲಿ ಮಾಡ್ಕೊಂಡೆ ಸ್ವಾಮಿ ಪುಣ್ಯ ಅನ್ಕೊ ಹೋಯ್ತೀವಿ ಅಷ್ಟೇ ಸ್ವಾಮಿ ಮಡಗ್ತಾರೆ. ನಾನು ಒಂದವ್ರಿಗೆ ಯಾರನ್ನೂ ಮಡಗಲ್ಲ. ಅರ್ಥ ಆಯ್ತಾ? ನೋಡ್ಕೊಳ್ಳಿ. ನಿಮ್ಮ ಮಗನಿಗೆ ನೋಡಿ, ಹೋದ ವಾರ ಬಂದರು ಭಾನುವಾರ, ಗುರುವಾರ ಮಾಡಿಸ್ಕೊಟ್ಟೆ. ಎಲ್ಲ ಈಗ 3ನೇ ವಾರ ಅಡುಗೆ ಮಾಡ್ತಿದ್ರಿ ನೀವೆಲ್ಲ. ಸಂಖ್ಯೆವಾಗಿ ಅಡುಗೆ ಮಾಡಿದ್ವಿ, ಒಪ್ಪತ್ತು ಕೊಟ್ರಿ ಎಲ್ಲ. ಈಗ ಅವ್ನು ಸಂಪೂರ್ಣ 90% ವಾಸಿ ಆಗೋಯ್ತು ಬರೀ 7 ದಿನಕ್ಕೆ. ಅಂಥವ್ರು ಎಷ್ಟು ಜನ ಬರ್ತಾರೆ ಹೇಳಿ? ನಮಗೆ ಇದು ಕುಳ ಅಲ್ಲ ಅಮ್ಮ, ಇಲ್ಲಿ ಯಾರೂ ಕುಳ ಅಲ್ಲ, ದೇವ್ರ ಕುಳ ಅಲ್ಲ. ಕುಳ ಎಲ್ಲವ್ರೆ ಅಂತ ಗೊತ್ತಿಲ್ಲ ನಮಗೆ. ಈಗ ನೀವು ನಮ್ಮ ದೇವ್ರ ಕುಳನ ಮತ್ತೆ ಯಾರು ಹೇಳೋಕ್ಕೆ ನೀವು ಬಂದಿದ್ದೀರಿ, ನೋಡಿದ್ದೀರಿ, ಬಂದಿದ್ದೀರಿ. ಆದ್ದರಿಂದ ಒಳ್ಳೆದಾಗುತ್ತೆ.